ನಿಮ್ಮ ಕೈಯಲ್ಲಿ ನಿಮ್ಮ ವರದಕ್ಷಿಣೆ ತಗೊಂಡವನು ಗಿರಾಕಿ ಹತ್ರ ಮಾತಾಡಿ. ನಾನು ಯಾವತ್ತೂ ವರದಕ್ಷಿಣೆ ಗಿರಾಕಿ ಅಲ್ಲ, ಹಂಗಾಗಿ ನನ್ನ ನಾಲ್ಗೆ ಹಿಂಗೆ ಇರುತ್ತೆ ಅಲ್ರಿ. ಅದು ಈಗ ಆನ್ಗೋಯಿಂಗ್ ವರ್ಕ್ ಸರ್ ಅಂತ ಹೇಳ್ತೀರಿ, ಆನ್ಗೋಯಿಂಗ್ ವರ್ಕ್ ಕ್ರ್ಯಾಕ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಕಾನೂನೇನು ಹೇಳುತ್ತೆ? ಇದ್ರ ಗ್ಯಾರಂಟಿ ಏನು? ವರ್ಕ್ ಕಂಪ್ಲೀಷನ್ನೇ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆನ್ಗೋಯಿಂಗ್ ಅಂದರೆ ಕಂಪ್ಲೀಷನ್ ಆಗದೇ ಇರೋ ವರ್ಕ್ ಕ್ರ್ಯಾಕ್ ಬಂದಿದೆ ಅಂದರೆ, ಕಂಪ್ಲೀಷನ್ ಆಗದೇ ಇರೋ ವರ್ಕ್ ಕ್ರ್ಯಾಕ್ ಬಂದಿದೆ ಅಂದರೆ ನೀವೇನು ಮಾಡಬೇಕು? ಫಸ್ಟು ಕಾಂಟ್ರಾಕ್ಟ್ರನ್ನ ಬ್ಲಾಕ್ ಲಿಸ್ಟಲ್ಲಿ ಇಡಬೇಕು. ಕಾಂಕ್ರೀಟ್ ಇದು ಇಡ್ಬೇಕು ತಾನೆ? ಕಾನೂನು ಏನು ಹೇಳುತ್ತೆ? ಬ್ಲಾಕ್ ಲಿಸ್ಟಲ್ಲಿ ಇಡಿ. ಆಮೇಲೆ ನಿಮ್ಮದು ಅದನ್ನು ಡಿಮಾಲಿಷ್ ಮಾಡಿಸಿ ಹೊಸ ವಾಲ್ನ ಹಾಕಿಸಿ. ಇಲ್ಲೇನಾದರೂ ದರ್ಶಿ ಬಿದ್ದು ಹೋದರೆ ಅವ್ರ ಭಾವನೆ ಇದೆ ರೀ ಮಸೀದಿ ಜೊತೆ. ಮಸೀದಿ ಹೋಗೋದು ಮಾತ್ರ ಅಲ್ಲ, ಇದು ಎಲ್ಲಿ ತನಕ ಹೋಗುತ್ತೆ ಅಂದರೆ ಆ ಕೆಳಗಡೆ ಇದ್ದಾರಲ್ಲ ಅವರೆಲ್ಲ ಸತ್ತೋಗ್ತಾರೆ. ಅವರು ಆ ಕೆಳಗಡೆ ಇರೋ ಅಲ್ಲಿದ್ದಾರಲ್ಲ ಅವ್ರು ಎಲ್ಲರೂ ಸತ್ತೋಗ್ತಾರೆ. ಈಗ ನೀವು ಮಾಡಿರೋ ಕೆಲಸ ಶೃಂಗೇರಿಯಲ್ಲಿ ನಡೀತಿರೋದೇ ಎಲ್ಲೋ ಸರ್ಕಾರಿ ಜಾಗದಲ್ಲಿ ಮಣ್ಣು ತೆಗೆಯೋದು, ಇನ್ನೊಂದು ಸರ್ಕಾರಿ ಜಾಗಕ್ಕೆ ತಂದು ತುಂಬೋದು. ಇದನ್ನೇ ಮಾಡ್ತಾಯಿದ್ದೀರಿ. ಹಾಗಾಗಿ ಇದಕ್ಕೆ ತಂದು ತುಂಬಿದ್ದೀರಲ್ಲ ಮಣ್ಣು. ಇಷ್ಟು ದೂರ ಎಲ್ಲಿತ್ತು ಮಣ್ಣು? ಇದನ್ನು ನಾನು ನೋಡಿದ್ದೀನಲ್ಲ 15 ವರ್ಷ. ಎಲ್ಲಿತ್ತು ಮಣ್ಣು ಇದರಲ್ಲಿ? ಇದು ನಿಮ್ಮ ಫಿಲ್ಲಿಂಗ್ ತಾನೇ ಇದು? ಹಾಂ, ನಿಮ್ಮ ಫಿಲ್ಲಿಂಗ್ ಇರೋದ್ರಿಂದ ನಿಮ್ಮ ಫಿಲ್ಲಿಂಗ್ ಲೋಡು ಜಾಸ್ತಿ ಆದರೆ ಅಲ್ಲಿ ನೋಡಿ ಇಲ್ಲಿಂದ ಕಾಣ್ತಾ ಇರೋದು ಇಷ್ಟೇ ಕ್ರ್ಯಾಕು. ಕೆಳಗಡೆಯಿಂದ ನೋಡಿದಿರೋ ಇಲ್ಲ ನೀವು? ವಿಡಿಯೋ ಆ ಥರ ಬಿಡುಗಡೆ ಆಗಿದೆ. ನೀವೇನೀಗ ಎಕ್ಸಿಕ್ಯೂಟಿವ್ ಇಂಜಿನಿಯರು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಂತ್ಕೊಂಡು ಇಲ್ಲ ಸರ್ ಆನ್ಗೋಯಿಂಗ್ ವರ್ಕು ಏನಾಗಲ್ಲ ಅಂತ ಹೇಳಿದ್ರೆ ಕೆಳಗಡೆ ಮನೆಯವರೆಲ್ಲ ಸತ್ತರೆ ನೀವು ಬರ್ತೀರಾ ರಕ್ಷಣೆಗೆ? ಏನು ರೆಕ್ಟಿಫಿಕೇಶನ್ ಅದನ್ನೊಂಚೂರು ಹೇಳಿ. ಹೇಗೆ ರೆಕ್ಟಿಫಿಕೇಶನ್ ಮಾಡ್ತೀರಿ ಸರ್? ಮಳೆ ಎಲ್ಲ ಕಡಿಮೆ ಆದಮೇಲೆ ಸರ್. ಮಳೆ ಕಡಿಮೆ ಆದಮೇಲೆ ಅಲ್ಲ, ಈಗ ಮಳೆ ಜಾಸ್ತಿ ಆಗಿ ನಾಳೆ ಬೆಳಗ್ಗೆ ಇವತ್ತು ರಾತ್ರಿ ಏನಾದರೂ ಅದು ಕೆಳಗಡೆ ಕ್ರ್ಯಾಕ್ ಆಗಿ ಯಾರಾದರೂ ಸತ್ತು ಹೋದರೆ, ನನ್ನ ಪ್ರಶ್ನೆ ಇರೋದು ಇವತ್ತು ರಾತ್ರಿ ಏನಾದರೂ ಕ್ರ್ಯಾಕ್ ಆಗಿ ಸತ್ತು ಹೋದರೆ ಹೌದು ಯಾರು ಅದರ ರೆಸ್ಪಾನ್ಸಿಬಿಲಿಟಿ? ಅದು ವಯಸ್ಸಾದವ್ರು ಸಾಯ್ತಾರೋ, ಹುಡುಗರು ಸಾಯ್ತಾರೋ, ಬೇರೆ ಯಾರೋ ಸಾಯ್ತಾರ, ಇಲ್ಲ ನೀವೇ ಸಾಯ್ತಿರೋ ಕೆಳಗಡೆ ನೋಡ್ತಾ ನಿಂತ್ಕೊಂಡ್ರೆ? ಏನಾಯಿತು? ಎಷ್ಟು ಕಾಮಗಾರಿಗಳು ಈ ಥರದವನ್ನ ಅನಾಹುತ ಆಗಿರೋದನ್ನು ನೋಡಿದ್ದೀವಿ. ಹೈಟ್ ಎಷ್ಟಿದೆ ಇದು ಸರ್? ಇದು ಟೋಟಲ್ 13.5 ಅಲ್ಲ? ಸರ್ ಬಿಲೋ ಗ್ರೌಂಡ್ ಲೆವೆಲ್ 4.5. ಎಡಬಲಿ ನೀವು ವರ್ಕ್ ಇನ್ಸ್ಪೆಕ್ಟ್ ಮಾಡಬೇಕಾದವ್ರು ಯಾರು? ಸರ್ ನಿನ್ನೆ ಫೋನ್ ಮಾಡಿ ಹೇಳಿದ್ರೆ ಏರ್ ಕ್ರ್ಯಾಕ್ ಬಂದಿದೆ ರೀ, ಆ ಥರ ಏನೂ ಆಗಲ್ಲ, 25 ವರ್ಷ ಗ್ಯಾರಂಟಿ ಫ್ಯಾಮಿಲಿ ಕರ್ಕೊಂಡು ಮನೇಲಿ ತಿಂದ್ಬಿಟ್ಟಿದ್ದೀರಿ, ಸರಿ ಮಾಡಿ ತಿನ್ಕೊಂಡಿದ್ದೀರಿ. ನಿನ್ನೆ ಮಳೆ ಬಂದಿದ್ರೆ ನಮ್ ಜೀವ ಹೆಂಗಾಗಿದೆ ಅಂತ ಹೇಳಿದ್ರೆ ನಿನ್ನೆ ಮಳೆ ಇರಲಿಲ್ಲ. ಇದು ಸಾಹೇಬ್ರೆ ಪಬ್ಲಿಕ್ ಮಾತಾಡಿದ್ರೆ ಭಯ, ಒಂಥರ ಭಯ ಏನ್ ಭಯ ಪಡಕ್ಕೆ ಏನಿದೆ? ಇಲ್ಲಿ ಹೇಗಿದೆ ಕೇಳಂಗಿಲ್ಲ. ಇದು ಇಬ್ರು ಕಾಂಟ್ರಾಕ್ಟರ್ಗಳು, ಇದು ತಹಶೀಲ್ದಾರ್ ವರ್ಕ್ ತಾನೇ ಇದು? ತಹಶೀಲ್ದಾರ್ ಇದಾರ ಇಲ್ಲ? ಎಲ್ಲಿದ್ದಾರೆ ತಹಶೀಲ್ದಾರ್? ಅಷ್ಟು ಮಣ್ಣು ತುಂಬುವಾಗ ತಹಶೀಲ್ದಾರ್ ನೋಡಿರ್ತಾರಲ್ವ ಸರ್? ಮಣ್ಣು ತುಂಬುವಾಗ ತಹಶೀಲ್ದಾರ್ ಇದಾರ? ಇದ್ರೆ ಕೇಳಿ ಅವ್ರನ್ನ ಏನಂತ. ಅವ್ರು ಬರ್ದಿದ್ರೆ ನಾವೇ ಹೋಗ್ತೀವಿ, ಅವ್ರ ಎದುರುಗಡೆ ದಡಿ ಕೂತ್ಕೊಂತೀನಿ ಅಷ್ಟೇ. ಬರ್ತಾರ ಕೇಳಿ. ವರ್ಕ್ ಯಾರು ನೋಡ್ಬೇಕಪ್ಪ? ನಾವೇ ನೋಡ್ಬೇಕು ಸರ್. ಅಂದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ನಾನು ಮೇಲ್ ತನಕ ದುಡ್ಡು ಕೊಟ್ಕೊಂಡಿದ್ದೀನಿ, ಪರ್ಸೆಂಟೇಜ್ ತೆಗೆದು ಕೊಡ್ತಾ ಇದ್ದೀನಿ. ಇದು ಯಾರು ಸತ್ರು ಪರವಾಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀರಾ? ಈಗ ನೀವು ಇದೀರಲ್ಲ, ಶಾಸಕರ ಮನೆ ಬಾಗಿಲಲ್ಲಿ ಮಾಡಿದ್ದೀರಲ್ಲ, ಆಗಿದೆಯೋ ಇಲ್ಲೋ? ಯಾರು ಮಾಡಿದ್ರು ಕೆಲಸ? ಅದು ಅವ್ರದ್ದು ಹೊಸ ತೋಟ ತಗೊಂಡಲ್ಲಿಗೆ ವಾಲ್ ಆಗಿದೆಯಲ್ಲ, ಅದು ಹಿಂಗೆ ಕಳಪೆ ಇದೆಯಾ? ಈ ದುಡ್ಡನ್ನು ತಗೊಂಡೋಗಿ ಅಲ್ಲಿ ಹಾಕಿದ್ರ ಇಲ್ಲ? ಏನು ಅದ್ರದ್ದೇನು ಹೇಳಿ? ಈಗೊಂದು ಹೊಸ ವಾಲ್ ಆಗಿದೆ, ಎಲ್ಲಿ? ಶಾಸಕರ ಮನೆ ಬಾಗಿಲಲ್ಲಿ ಹೊಸ ಬ್ರಿಡ್ಜು, ಹೊಸ ವಾಲು, ಸರ್ಕಾರದ ದುಡ್ಡೋ ಇದು ಗೊತ್ತಿಲ್ಲ. ಇದೇ ಕಾಂಟ್ರಾಕ್ಟ್ರು ಅಲ್ಲೂ ಮಾಡ್ಯಾರಂತೆ. ಅದ್ರ ಅರ್ಥ ಏನು? ಇದು ವಿಪತ್ತು ಶಮನ ನಿಧಿ ಸರ್. ಅದು ಅವ್ರಿಗೆ ವಿಪತ್ತು ಬಂದಿತ್ತು, ಅದಕ್ಕೆ ಇದು ಸರಿಯಾದ ಕ್ರಮ ಅಲ್ಲ. ಇದೀಗ ಏನಾಗಿದೆ ಸರ್? 50% 60% ಮೇಲೆ 50ಗಾದ್ರೂ ಇಷ್ಟೊಂದು ಕಳಪೆ ಕಾಮಗಾರಿ ಏನು ಹೇಳಿ ನನಗೀಗ? ಇದು ಯಾರು ಸತ್ರ ಯಾರು ಜವಾಬ್ದಾರರು ಅನ್ನೋದು ಹೇಳಿ ಅಷ್ಟೇ. ಹೊಸ ಟೆಕ್ನಾಲಜಿ ಯಾವ್ದು ಗೊತ್ತಾ? ಅದು ಪಂಚರ್ ಟೆಕ್ನಾಲಜಿ ಅಂದ್ರೆ ಯಾರ್ಯಾರು ತಿಂದಿದಾರಲ್ಲ ಅವರೆಲ್ಲರೂ ಅವರಿಗೆ ರಕ್ಷಣೆ ಬಂದು ಅದಕ್ಕೆ ಪಂಚರ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಕರ್ಸಿ ತಹಶೀಲ್ದಾರ್ ಎದುರುಗಡೆ ಯಾಕಂದ್ರೆ ಅವ್ರು ಬರ್ಲಿ, ಅವ್ರು ಬರ್ದೇ ಇದ್ರೆ ಇಲ್ಲೇ ಧರಣಿ ಮಾಡೋದು ಅಷ್ಟೇ. ಅಲ್ಲೇ ಮಾತಾಡೋಣ, ನಾವು ಮಾತಾಡಿ ಪ್ರಯೋಜನ ಇಲ್ಲ. ಈಗ ಅಲ್ರಿ, ಇವರು ಹೇಳ್ತಾರೆ
ತಹಶೀಲ್ದಾರ್ ಬರ್ಲಿಲ್ಲ ಅಂದ್ರೆ ಹಾ. ಇಲ್ಲೇ ಧರಣಿ ಮಾಡೋದಷ್ಟೇ. ಅದೇ ಅಷ್ಟೇ. ಅದಂದ್ರೆ ಈಗ ಅವ್ರ ಸಮ್ಮುಖದಲ್ಲಿ ಆಗ್ಬೇಕು. ಬಾರಿ ದೂರದಲ್ಲಿ ಇಲ್ಲ, ಇಲ್ಲಿ ಅವ್ರ ಬುಡದಲ್ಲಿ ಇರೋದಲ್ಲ. ಮಾಡ್ತಿದ್ರು ಸರ್ ನಿಮ್ಮ ಜೊತೆ ಕಳಪೆ ಕಾಮಗಾರಿ ಕೆಲಸ ಮಾಡಿ ನಮ್ಮ ಜೀವ ಹೋಗ್ತಿರ್ತಾರೆ ನಮ್ದು ಕೆಳಗಡೆ. ಅಂಗಡಿ ಇದೆ ಅಲ್ಲ ಕೆಳಗಡೆ, ನಮ್ದು ಅಂಗಡಿ ಇದೆ. ಬಂದು ಅಂಗಡಿ ತೆರವು ಮಾಡಿ ಅಂತ ಹೇಳಿದ್ರೆ ಎರಡು ಮೂರು ದಿವಸ ಇಟ್ಕೊಂಡು ಅಲ್ಲ, ಎರಡು ಯಾಕೆ ಗಂಟೆ ಇಟ್ಕೊಂಡು ಅಂಗಡಿ ಬೇರೆ ಕಡೆ ಹೋಗೋದಲ್ಲ ಅದು. ಈಗ ನೀವು ಹೇಳಿ ಇವ್ರ ಅಂಗಡಿ ತೆರವು ಮಾಡಿ ಅಂದ್ರೆ ಏನ್ ಗೊತ್ತಾಗುತ್ತೆ ಅದ್ರದ್ದು ವಿಷಯ ಏನು? ಒಳಗಡೆ 10 ಲಕ್ಷ ಅಂಗಡಿಗಳೆಲ್ಲ ತೆರವು ಮಾಡಕ್ಕೆ ಅಲ್ಲ ಅವ್ರು ಬರದೇ ಇದ್ರೆ ಬರೋದಂಗೆ ಧರಣಿ ಮಾಡ್ತೀನಿ. ಡ್ಯಾಮೇಜ್ ಆದ್ರೆ ಯಾರು ಅವ್ರು ಎಷ್ಟು ನೆಗ್ಲೆಕ್ಟ್ ಅಂದ್ರೆ ಅರ್ಧ ಗಂಟೆ ಆಗಿದೆ ಬಂದು. ಅಲ್ಲ ಅವ್ರು ಬರ್ಬೇಕು, ಸಮುದಾಯ ಬರದೇ ಇದ್ರೆ ಧರಣಿ ಮಾಡ್ತೀನಿ. ನಾನೇ ನನ್ನ ಮಾವನ ಮನೆಗೆ ಬಂದಿಲ್ಲ, ಅವ್ರ ಆಫೀಸಿಗೆ ಬಂದಿರೋದು. ಇಲ್ಲ ಮಾಡ್ತೀನಿ. ಅಗತ್ಯ ಇಲ್ದೇ ಇರೋದು ಇದು. ಬೇರೆ ಎಲ್ಲದಕ್ಕೂ ಕಾನೂನು ತಗೊಂಡು ಅವೈಜ್ಞಾನಿಕ ಕಾಮಗಾರಿ ಇದು, ವೈಜ್ಞಾನಿಕ ಕಾಮಗಾರಿ ಅಲ್ಲ ಏನ್ ಇದು. ಹೇಳ್ತಾರೆ ಹೇಳಿ. ಯಾವುದೋ ಬಡವರದ್ದು ಮನೆ ಹಾಳು ಮಾಡ್ಲಿಕ್ಕೆ, ಅಂಗಡಿ ಹಾಳು ಮಾಡ್ಲಿಕ್ಕೆ ಎದ್ದು ಓಡ್ ಬರಕ್ಕಾಗತ್ತೆ ಇವರಿಗೆ. ಈಗ ಅಲ್ಲ ಹಗಲು ಮಲಗಕ್ಕಾಗತ್ತೇನ್ರಿ? ನೀವು ಬಹಳ ಪ್ರಾಮಾಣಿಕವಾಗಿ ಹೇಳ್ರಿ. ಈ ಮಣ್ಣು ಮತ್ತು ನೀರಿನ ಪ್ರೆಷರ್ ಏನು ಹೇಳುತ್ತೆ? ನೀವು ಟೆಕ್ನಿಕಲ್ ಮನುಷ್ಯರಲ್ಲ, ಏನು ಹೇಳುತ್ತೆ ಪ್ರೆಷರ್? 14 ಮೀಟ್ರಾ? 14 ಮೀಟ್ರ್ ಹೈಟನ್ನು 13.5 ಸರ್. ಇಲ್ರಿ ಆಯ್ತು, 13.5 ಇಟ್ಕೊಳ್ಳಿ. 13.5 ಮೀಟ್ರನ್ನ ಪ್ರೆಷರ್ ತಡ್ಕೊಳತ್ತಾ? ಸರ್ ವೀಕೋಸ್ ಎಲ್ಲ ಬಿಟ್ಟಿದ್ವಿ, ಅದನ್ನು ಫಂಕ್ಷನ್ ಆಗ್ತದೆ, ಅದನ್ನು ಹೋಗಿದ್ದು. ಹೆಂಗ್ರಿ ಹೋಗುತ್ತೆ? ಕ್ರ್ಯಾಕ್ ಬಂದಾಗಿದೆಯಲ್ಲ, ನೀವು ಸ್ವಂತ ಊರಿಂದು ಎಲ್ಲ ನಿಲ್ಲುತ್ತೆ ಅಂತ. ಇದು ಆನ್ ಗೋಯಿಂಗ್ ವರ್ಕ್ ಅಂತ ನಿಮ್ಮ ಬಾಯಲ್ಲೇ ಬರ್ತಾ ಇದೆ. ಪ್ರೆಷರ್ ಗ್ರೌಟಿಂಗ್ ಮಾಡ್ತೀವಿ ಅಂದರೆ ಗ್ರೌಟಿಂಗಲ್ಲಿ ತಡೆಯುತ್ತೇನ್ರಿ ಅದು? ಸರ್ ನಿಮ್ಮ ಹೆಸರು ರವಿ ತಾನೆ? ನೀವು ಹೇಳಿ ರವಿ, ಸಾಧ್ಯನಾ ಇದು ಹಿಂಗೆ ನಡೀತಾ ಇದೆ? ಎಲ್ಲೋ ತಹಶೀಲ್ದಾರ್ ಬಂದ್ರಲ್ಲ, ಅಲ್ಲಿ ಎಲ್ಲೋದ್ರು? ಬಂದು ಒಳಗೆ ಹೋದ್ರು. ಹಾಂ, ಸರ್ ಅಲ್ಲೇ ಹೋಗೋಣ, ಮಳೆ ಬರುತ್ತೆ ಈಗ. ಬರ್ಲಿ ರೀ. ಅಲ್ಲವೇ ಅವ್ರು ಸ್ಪಾಟಲ್ಲಿ ಮಾತಾಡಕ್ಕೆ, ಅವ್ರು ಒಳಗಡೆ ಕೂತ್ಕೊಂಡು ಮಾತಾಡೋ ಅಷ್ಟೇ ಏನು ನಮಗೇನಿಲ್ಲ. ನಾವು ಸಾರ್ವಜನಿಕರು ಬಂದು ಕೇಳ್ತಾ ಇದ್ದೀವಿ, ಅವ್ರು ನಮ್ಗೇನು ಹೇಳ್ತಾರೆ ಉತ್ತರ ಹೇಳ್ಬೇಕಲ್ಲ. ನಾಳೆ ಬೆಳಗ್ಗೆ ಯಾರು ಸತ್ತರೆ ಯಾರು ಹೊಣೆ ಅಂತೇಳಿ. ವಿಪತ್ತು ಪರಿಹಾರ ನಿಧಿ ಅಂದರೆ ತಹಶೀಲ್ದಾರ್ ತಾನೇ ಅದಕ್ಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಸರ್ ಇದು ವಿಪತ್ತು ಪರಿಹಾರ ನಿಧಿ ಆಗಲ್ಲ, ಇದು ಕಳಪೆ ಇಲ್ಲಿಗೆ ಕಾಮಗಾರಿ DC ಅಲ್ಲ. ಕೆಳಗೆ ಇದು ವಿಪತ್ತು ಪರಿಹಾರ ನಿಧಿ ಅಲ್ಲ. ಇಲ್ಲಿಗೆ ಯಾರು ಅಲ್ಲ ಯಾವ್ದು Head of the- ನಮ್ಗೆ ಜವಾಬ್ದಾರರು ವಿಪತ್ತು ತಾಲೂಕು ಪರಿಹಾರ ಅಲ್ಲ. ಆಫೀಸರ್. ಯಾಕಂದ್ರೆ ಇದು ಅವ್ರ ಕಳಪೆ ಕಾಮಗಾರಿಯಿಂದ ಆಗಿರೋದು. ನಮಗೆ ಪರಿಹಾರ ಅದರಿಂದ ಬರಬಾರ್ದು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.